Audio Jungle. ನೀವು ನಾನು ಹೇಳ್ದಾಗ ಮಾತ್ರ ನಿಮ್ಗೆ ನಾಲ್ಕು ಬರ್ತದೆ. ಏನ್ ಮಾಡ್ತಾರೆ ನೀವು ಹೇಳ್ಬಿಡಿ. 4 ತಿಂಗಳು ಹೇಳ್ತಾ ಇರ್ತಾರೆ ನಿಮ್ಗೆ. 4 ಮಂತ್ಸ್ ಅಲ್ಲ ವಾಲಂಟ್ರಿ ತೆಗಿದಾರೆ, ನಮ್ಮೂರು ತೆಗಿದಾರೆ. ಇನ್ನ ಯಾವ್ದು ಇದೆಯೋ ಬ್ಯಾಲೆನ್ಸ್ ನೀವು ಬಂದು ತೋರಿಸ್ಕೊಂಡ್ರೆ ರಿಮೂವ್ ಮಾಡಿಸ್ಕೊಂಡು ಇಮಿಡಿಯೇಟ್ ನಾಳೆ ನೀವು ರೆಗ್ಯುಲರ್ ಚಾಲನೆ ಮಾಡಿ. ನಾಳೆ ತಾರ ಮುಂದೆ ಹೋಗೋಣ ಅಷ್ಟೇ. ನೀವು ಮುಂದೆ ನಾನು ಈ ನಾಳೆ ನಾನು ವರ್ಕ್ ಸ್ಟಾರ್ಟ್ ಮಾಡಿಸ್ತೀನಿ. ವರ್ಕ್ ಸ್ಟಾರ್ಟ್ ಮಾಡಿ ಡಬಲ್ ರೋಡ್ ಇಲ್ಲಿ ವರ್ಕ್ ಮಾಡಿಸ್ತಿದ್ದೆ. ನೀವಿಬ್ಬರು ಡಿಪಾರ್ಟ್ಮೆಂಟ್ ಅವರು ಕ್ಲಿಯರ್ ಆಗಿ ಮುಂದೆ ಅವ್ರು ಒಪ್ಕೊಂಡಿದ್ದಾರೆ ವರ್ಕ್ ಮಾಡಿಸಿ. ಎಲ್ಲಿ ಶ್ರೀ ಯಶ್ನಾಥ್ ಅದೇನ್ರಿ ಪೊಲೀಸ್ ಮಳೆ ಬಂದ್ಬಿಟ್ಟು ಮತ್ತೆ ಒಂದು ತಿಂಗಳು ಮಾಡಲ್ಲ ಹೆಚ್ಚೆ ಕೊಟ್ಟಿದ್ರೆ ಅಲ್ಲ ಕಷ್ಟ ಆಗುತ್ತೆ. ಈಗ ಈಗ ಒಂದು ಕೆಲಸ ಮಾಡ್ರಿ, ನಾಳೆ ವರ್ಗ ಇಲ್ಲ ಹಾಕ್ಸ್ತೀರ ಅಷ್ಟೇ. ಇಲ್ಲಿವರೆಗೂ ಹಾಕ್ಸ್ತೀರ ಕಾರು ನೀನು ಯಾವಾಗ ಕ್ಲಿಯರ್ ಆಗಿದೆ ಅಂತಾರ ಸರ್. ಹಾಕ್ಬಿಡಿ ಸರ್. ಈ ಪೋಲ್ ತೆಗಿಬೇಕಲ್ರಿ, ಈ ಪೋಲ್ ತೆಗಿಬೇಕಲ್ಲ, ಇದು ತೆಗಿಬೇಕಲ್ಲ ಪೋಲು. ಇದು ಬೇಡ, ಇದು ತೆಗಿಬೇಕಲ್ಲ. ಜಿಗಿ ಸಿಗ್ತಾ? ಓಕೆ ಸರ್, ಆಯ್ತು. ಏನು ಮಾಡ್ತೀವಿ? ಮಳೆ ಬಂತು ಒಂದು ಪಲ್ಸ್ ಪೋಲೆ ಯಾವಾಗ ಹೇಳ್ತಾರೆ? ಕುಳ್ಳು ಮಾತ್ರ ಹೇಳ್ಬೇಡ್ರೆ. ಪಲ್ಸ್ ಪೋ ಯಾವಾಗ ಬಂದಿದ್ದು? ಆಸ್ತಿ ಕೊಡ್ತಾನೆ ಇದೀವಲ್ಲ. ಅಲ್ಲ ನಾವು ಒಂದು ದಿವಸ ತಿಂಗಳ ತನಕ ಕೊಡಲ್ಲ. ಮಂಗಳವಾರ 1 2 3 3 ಡಿಪಾರ್ಟ್ಮೆಂಟ್ ನಾಳೆ ಬೀದಿಗಿಳಿದು ವರ್ಕ್ ಮಾಡಬೇಕು. ನನಗೆ ಗೊತ್ತಿಲ್ಲ, ಬಟ್ ಇವರ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿವರೆಗೂ ಕ್ಲಿಯರ್ ಇದೆ. ನಾಳೆ ಬೆಳಿಗ್ಗೆ ಬಂದು ನಾನು ಬರ್ತೀನಿ. ಅಸ್ಪಾಲ್ಟ್ ಮಾಡ್ಬಿಡೋಣ, ಮುಂದೆಂದು ಕ್ಲಿಯರ್ ಮಾಡಿಬಿಟ್ರೆ ಸುಮ್ಮನೆ ಯಾಕಂದ್ರೆ ಇವರ್ ರೆಸ್ಪಾನ್ಸಿಬಿಲಿಟಿ. ಓಕೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ. ಮುಳ್ಳಿಗೆ ಹೇಳ್ಬಿಟ್ಟು ನಿಮ್ಮ ಜವಾಬ್ದಾರಿ, ನನ್ನ ಜವಾಬ್ದಾರಿ, ನಿಮ್ಮ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ನನಗೆ ಹೇಳಕ್ಕೆ ಹೋಗ್ಬೇಡ್ರಿ. ಯಾಕೆ ಸರ್ ನಾಳೆ ನನಗೆ ವರ್ಕ್ ಮಾಡ್ಕೊಡ್ಬೇಕು. ಈಗ ಇದೇನಾಗಿದೆ ನೋಡಿ, ಬೇಕಲ್ಲ. ಮಾಡಿ ಹಾಕಿದ್ದಾರೆ ಸರ್ ಲೈನ್. 1ನೇ ತಾರೀಕಿಂದ ನಮ್ಮ ಇದು ಐತಿಹಾಸಿಕ ಉರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಆ ಉರ್ಸ್ ಒಳಗಡೆ ಡಬಲ್ ರೋಡ್ ಆಗ್ಬೇಕಂತ ಏನು ಆಗಾಗಲೇ 6 ತಿಂಗಳಿಂದ ಹೇಳಿದ್ದೆ. ಕೆಲವು ಇಲ್ಲಿ ಸ್ವಲ್ಪ ನಮ್ಮ ಪೂರ್ವಿಕರು ಈ ಮರ ನಂದು ಅಂತ ಕೋರ್ಟ್ಗೆ ಹೋಗಿದ್ರು. ಕೋರ್ಟ್ ಆದೇಶ ನೀಡಿದೆ ಮರ ಕಟ್ ಮಾಡ್ಕೊಳ್ಳಿ ಅಂತ. ನಮ್ಮ KEB ಅವರು, PW ಡಿಪಾರ್ಟ್ಮೆಂಟ್ ಅವರು ಹಾಗೂ ನಮ್ಮ ಕಮಿಷನರು 3 ಜನ ನಾಳೆ ಜಂಟಿ ಕಾರ್ಯಾಚರಣೆ ಮಾಡಿ ಬರ್ತಕ್ಕಂಥ ಲೈನು ಬೇರೆ ಕಡೆ ಕ್ಲಿಯರ್ ಮಾಡಿ ನಾಳೆ ಮರ ಕಟ್ ಮಾಡಿ. ಏನಿವತ್ತು ನನ್ನೆಲ್ಲ ಸೋದರರು, ಏನು ಉದ್ಯಮಿಗಳು, ಏನು ವ್ಯಾಪಾರಸ್ಥರು ಸ್ವಲ್ಪ ಮುಂದೆ ಹಾಕೊಂಡಿದ್ದಾರೆ, ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ ಆ ರೇಕ್ ಸ್ವಲ್ಪ ತೆಗೆಸಿ ಅಂತ. ಈ ರೋಡು ಸುಮಾರು ಅಪಘಾತಗಳಾಗತಕ್ಕಂಥ ರೋಡು. ಅದರಿಂದ ಸುಮಾರು 4.25 ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂಯಿಂದ ನಮ್ಮ ಏನು ಹೈವೇ, ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಆಗಿರ್ತಕ್ಕಂಥ ಡಬಲ್ ರೋಡ್ ವ್ಯವಸ್ಥೆ ಆಗಿದೆ. ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಆಗ್ತದೆ. ಅದರಿಂದ ನಾಳೆ ಬಂದು ಯಾವುದೇ ಕಾರಣಕ್ಕೂ ಈ ವ್ಯಾಪಾರಸ್ಥರಿಗೆ ತೊಂದರೆ ಆಗೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. 90% ಎಲ್ಲ ತೆಗೆದಾಕಿದ್ದಾರೆ, 10% ತೆಗೆದಿಲ್ಲ. ಅವರು ಬಂದ ತಕ್ಷಣ ಕೂಡಲೇ ಹೇಳಿದ್ದಾರೆ, ಅಣ್ಣ ಇವತ್ತು ನೈಟೇ ತೆಗೆದಾಕ್ತೀವಂತ. ಅವರಿಗೆ ನನ್ನ ಕಡೆಯಿಂದ ಒಂದು ವಿಶೇಷವಾದ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಾಳೆಯಿಂದ PW ಡಿಪಾರ್ಟ್ಮೆಂಟು ಕಮಿಷನರ್, ನಮ್ಮ ನಗರಸಭೆ ಮತ್ತು KEB ಅವರು ಜಂಟಿ ಕಾರ್ಯಾಚರಣೆಯಲ್ಲಿ ಈ ರಸ್ತೆ ಆಗ್ಲಿಕ್ಕೆ ಅಗಲೀಕರಣ ಹಾಕಿ ಒಂದು ಡಬಲ್ ರೋಡ್ ಮಾಡ್ಲಿಕ್ಕೆ ವ್ಯವಸ್ಥೆ ಆಗಿದೆ. ಈಗಾಗಲೇ ನಾಳೆಯಿಂದನೇ ವರ್ಕು, ಇವತ್ತು ನೈಟ್ ಇಂದನೇ ವರ್ಕು
ನಮ್ಮ ಉದ್ಯಮನಾಗಿರ್ತಕ್ಕಂಥ ನಮ್ಮ ಕಂಟ್ರಾಕ್ಟ್ BMC ಕಂಪ್ನಿಯವರು ನಾಳೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಈ ರೋಡಲ್ಲಿ ಬರ್ತಕ್ಕಂಥ ಎಲ್ಲ ನಾನು ವ್ಯಾಪಾರಸ್ಥರು ಕೂಡ ತೊಂದರೆ ಆಗ್ದಂಗೆ ಸ್ವಲ್ಪ ಒಳಗಡೆ ಹಾಕೊಳ್ಳಿ ಅಂತ ನಾನು ಮನವಿ ಮಾಡ್ಕೊತೀನಿ. परसों बोले ना ಯಾವತ್ತಾಗಿದ್ಯಾ ಪಕ್ಕನಾ JCB ಬರೋದು ಬೇಡ ನಾಳೆ ಒಳಗಡೆ ಫುಲ್ ಹಾಕ್ಬೇಕು ಅನ್ಕೊಂಡಿದ್ದೀನಿ. ನೀವು ಹೆಲ್ಪ್ ಮಾಡಿದ್ರೆ ಹಾಕ್ಕೊಡ್ತೀನಿ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್. ಎಲ್ಲ ಒಳ್ಳೆ ರೋಡ್ ಬರುತ್ತೆ, ಒಳ್ಳೆ ವಾತಾವರಣ ಕ್ರಿಯೇಟ್ ಆಗುತ್ತೆ, ಏನಿರಲ್ಲ. ನಿಮಗೆ ಡಬಲ್ ರೋಡ್ ಮಾಡ್ಕೊಡ್ತೀನಿ. ಕ್ಲಿಯರ್ ಮಾಡ್ಬೇಕು, ಶೀಟ್ಸ್ ಎಲ್ಲ ರಿಮೂವ್ ಮಾಡಿಸ್ಬೇಕು. ನಾಳೆನೇ JCB ಬರುತ್ತೆ. ಥ್ಯಾಂಕ್ ಯು ಬೈ. ನಾಳೆಂದು ವರ್ಷ ಸ್ಟಾರ್ಟ್ ಮಾಡಿಸ್ತೀನಿ. ಏನು ಮಾಡೋದು? ಬೇಡವಾ? ನೋಡಾಗ ಬೇಡವಾ? ತೆಗ್ಸ್ಬಿಡ್ತೀರಾ? ಮೊನ್ನೆನೇ ತೆಗ್ದಿದ್ರು ನೋಡಿ, ಪೋಲ್ ಹಾಕುವಾಗ ಒಂದು ಲೈನ್ ಹಾಕೊಳ್ತಾರೆ. ಹೇಗೇನು ಮತ್ತೆ ಪೋಲ್ ಎಲ್ಲ ತೆಗೆದು ನೀವೇ ಪಂಡಿಗೆ ಇವತ್ತು ಇಷ್ಟು ದಿವಸ ಬೇಕಾಗಿತ್ತು ತೆಗ್ಸಕ್ಕೆ. ನಾನಿನ್ನ ವರ್ಷ ಸ್ಟಾರ್ಟ್ ಮಾಡ್ತೀನಿ. ನಾನು ಉಳಿಸೋಗಳು ಆಗ್ಬೇಕು ಅಂತ ನೀವು ಎಷ್ಟು ಬೇಗ ಆದರೆ ಅಷ್ಟು ಬೇಗ ಮಾಡ್ಬೇಕು ಸರ್. ನಾನು ಮುಗಿಸ್ತೀನಿ, ಆಗಲ್ಲ ಮುಗಿಸ್ತೀನಿ ಸರ್. ಉರ್ಸ್ ಆದ್ಮೇಲೆ ಮಾಡಿ. ಇಲ್ಲ ನನಗೆ ಅರ್ಜೆಂಟ್ ಕ್ಲಿಯರ್ ಆಗಬೇಕು ಉರ್ಸಷ್ಟೊತ್ತಿಗೆ ನೋಡೋದಕ್ಕೆ ಅದು ಒಂದು ಒಂದು 15 ದಿವಸನೆಲ್ಲ ನನಗೆ ನೋಡಿ. ನಾನು ಹೇಳ್ತಾ ಇದ್ದೀನಿ, ಇಂಜಿನಿಯರ್ ಸಾಹೇಬ್ರು ಇದ್ದಾರೆ ಯಾರನ್ನ, ದರ್ಗಾ ಮುಂದೆ ಸರ್ಕಲ್ ಬರಬೇಕು. ಆ ಅಂಗಡಿಗಳು ಎಷ್ಟು ಹೋದ್ರೂ ಪರವಾಗಿಲ್ಲ, ಡ್ರೈನೇಜು ಅಂಗಡಿ ಮುಂದೆ ಬರಬೇಕು. ಈಗ ಅಲ್ಲಿ ಸರ್ಕಲ್ ಮಾಡ್ತೀವಿ. ಡ್ರೈನೇಜು ಇಲ್ಲ ಸರ್, ಡ್ರೈನೇಜ್ ಮುಂದೆ ಬರ್ತದ, ಮುಂದೆ ಬರಬೇಕು, ಹಿಂದೆ ಬರಬಾರ್ದು. ದರ್ಗಾ ಹಿಂದೆ, ಅದು ನಮ್ದು ಜಾಗ. ಅದು ಅಲ್ಲಿ ನಾವು ಇದು ಕಟ್ಟಬೇಕು, ಚೌಟ್ರಿ ಕಟ್ಟಬೇಕು. ಚೌಟ್ರಿನ ಏನನ್ನ ಒಂದು ಕಟ್ಟಬೇಕು, ದರ್ಗಾದ ಜಾಗ. ಕ್ಲಿಯರ್ ಆಗುತ್ತಲ್ಲ ಇದು. ಮಾಡಿ ಯಾರು ಕೇಳ್ತಾರೆ? ಅಲ್ಲ ಆಗ್ತಾ ಇದ್ವಿ. ಅದು ನಾನು ಇವಾಗ ಹೇಳಿದ್ದೀನಿ ಸರ್, ಈ ತಿಂಗಳೊಳಗೆ ಮಾಡಿಬಿಡಪ್ಪ. ಜನವರಿಯಿಂದ ಬಂದ ರೈತರಿಗೆ 1ನೇ ತಾರೀಕು ಮುಗಿಸಿದ್ದೀರಿ. ಮೇಯ್ನು ಉರ್ಸು ಉಳಿಸ್ತಾಗ್ಬೇಕಂತ ಹೇಳ್ತಾರಲ್ಲ, ಅಮೌಂಟ್ ಹಾಕೊಂಬಂದು ಇಷ್ಟು ವರ್ಷ ಆದ್ರೂ ಕೂಡ ಆ ವರ್ಕ್ ಆಗಿಲ್ಲ ಅಂತ ಏನು ಮಾಡಲಿ ಎತ್ಕೊಂಡು ಹೋಗ್ಬಿಟ್ಟು ಇಲ್ಲಿಂದ KGF ರೋಡ್ವರೆಗೂ ಡಬಲ್ ರೋಡ್ ಮಾಡಿಸಿದ್ದೀನಿ. ನಾಳೆ ಮತ್ತೆ ಇಲ್ಲಿ ಬಂದು ಸ್ಪಾಟ್ ಮತ್ತೆ ಇದು ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಜನಕ್ಕೆ ಇವ್ರೇನು ಸ್ಪೆಷಲ್ಲ ಇವರು? ಯಾರು ಓನರ್ ಕರೆ? ಯಾಕೆ ತೆಗ್ದಿರೋದು? ಬಾಗ್ ಬಿಗಿಚ್ಕೊಂಡು ಏನಪ್ಪೇ ಮಳೆ ಬಂತು KGF ರೋಡಲ್ಲಿ ಸದ್ಯಕ್ಕೆ ಅಲ್ಲಿಗೆ ಅಲ್ಲಿ ಬರ್ತೀವಿ. ಗಾಳಿ ಬರ್ಬೇಕಿಲ್ಲ, ವಾಲಂಟಿಯರ್ಗೆ ಅವರೇ 5 ನಿಮಿಷ. ಮರ ಯಾರು ತೆಗೆಯೋದು? ಯಾರು ಬರ್ತಾರೆ ಈಗ ಅವ್ರಿಗೆ ತೆಗಿಸ್ಬಿಡಿ ಹೋಗ್ಲಿ ಏನಾಗಲ್ಲ.
ಇದು ಮಾಡ್ಬಿಡ್ರಿ ಮನೆ ಕಟ್ ಮಾಡಿದಾಗ ಯಾರೋ ಕರೆಸ್ಬಿಟ್ಟು ಕಟ್ ಮಾಡಿದಾಗ ಅಲ್ಲ ಸರ್, PWD ತೆಗಿಬೇಕು. ಇದನ್ನ ತೆಗೆಯೋದಕ್ಕೆ ಫಾರೆಸ್ಟ್ ಇಲಾಖೆ ಪರ್ಮಿಷನ್ ಅವಶ್ಯಕತೆ ಇಲ್ಲ. ರಸ್ತೆಯಲ್ಲಿ ಇರೋದ್ರಿಂದ ತೆಗಿಬೇಕು. ಇಲ್ಲ ಸರ್ ಆಗಿದೆ ಬಿಡಿ.